ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಾಮ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ರು ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಏನಪ್ಪ ಅಂದರೆ ಇವತ್ತು ನಾವು ಡಿ-ಮಾರ್ಟಿಗೆ ಬಂದಿದ್ದೀವಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಏನಪ್ಪ ಅಂದರೆ ಮಾಡು ಎರಡು ಮಾಡಿ ಯಾವ್ದು ಮಾಡ್ಬೇಕನ್ನಿಸ್ತದ ಅದ್ ಮಾಡಿ. ಒಂದು 2 ದಿನ ಆಯಿತು ಬರೀ ತಿರುಗದೆ ಬಿದ್ದದ. ನನಗೆ ಬಿದ್ದದ ರೇಷನ್ ಖಾಲಿಯಾಗಿತ್ತು, ಹಾಗಾಗಿ ರೇಷನ್ ತೊಗೊಂಡು ಯಾವುದು ಯಾವ ಚಾಕ್ಲೇಟ್ ಬೇಕು? ಇದು ನಮ್ಮ ಅಣ್ಣ ತಗೊಂಡಿದ್ದಾನೆ. ನಾನು ಶಟಲ್ ಕಾಕ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ ನನ್ನ ಶಟಲ್ ಕಾಕ್. ಇಲ್ಲ ಅವ್ದಾರ ಬಾದಾಮ್ ಮಿಲ್ಕ್ ಎಲ್ಲ ಬಿಸಾಕಿ ಒಂದೊಂದು ಬಿಸಾಕತ್ತೀವಿ. ನಾವು ಅಷ್ಟ್ಲಿಕ್ಕೆ ಕಾಲು ಬ್ಯಾನ್ ಆಗತ್ತವ ಅಂತ ನೋಡ್ರಿ. ಮನೆಗೆ ಇರ್ಬೇಕಿಲ್ಲ ಎದಕ್ಕೆ ಬಂದು ಇರ್ಬೇಕು. ದೊಡ್ಡ ಕೈ ಹಾಕತ್ತಿ ಮತ್ತು ಕೊಟ್ಟು ಮನೆ ಗಂಡನ ಮನೆ ಕೊಟ್ಟ ಮೇಲೆ ಇರ್ಬೇಕಾಗ್ತದಲ್ಲ. ಹಂಗೆ ಅನ್ನೋರೇ ಫಸ್ಟ್ ಮದುವೆ ಮಾಡ್ಕೊಂತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಅಪ್ಪ ಮದುವೆನೇ ಮಾಡ್ಕಲ್ಲ ಅಂತಿದ್ದ, ಮಾಡ್ಕೊಂಡಿಲ್ಲ, ಮಾಡ್ಕೊಂಡು 2 ಮಕ್ಕಳು. ಗೊತ್ತಾಯ್ತಾ? ಸೊ ಎಷ್ಟು ತೊಗೊಂಡಿದ್ದೀವಿ ನೋಡಿ ಐಟಮ್ಸು, ಏನೇನು ತೊಗೊಂಡಿದ್ದೀವಿ ಅನ್ನೋದನ್ನು ಆಮೇಲೆ ಸಪ್ರೇಟಾಗಿ ನಾನು ನಿಮಗೆ ವೀಡಿಯೋನ ಮಾಡ್ತೀನಿ. ಬಿಲ್ಲಿಂಗ್ ಆಗ್ತಾ ಇದೆ. ನೋಡ್ರಿ, ಈಗ ಇದು ಬಿಲ್ ಮಾಡಿಕೊಂಡು ಇದೆಲ್ಲನ ಅದರೊಳಗೆ ಹಾಕ್ತಾ ಇದ್ದಾರೆ. ಎಲ್ಲ ಪಾನಿ. ಈ ಶಾಪಿಂಗ್ ಗಮ್ಮತ್ತೇನು ಅಂತಂದರೆ, ಒಂದು ತಗೊಳಕ್ಕೆ ಹೋಗಿರ್ತೀವಿ, ಅದನ್ನ ಬಿಟ್ಟು ಬೇರೆ ಎಲ್ಲನೂ ತೊಗೊಂಡು ಬಂದಿರ್ತೀವಿ. ಶಾಪಿಂಗ್ ಡೇ ಇದು ಒಂದು ಯಾವಾಗಲೂ ನಮ್ಮ ಜೊತೆ ಆಗ ಗಡ್ಬಡ ಅಂತಲೇ ಅನ್ಬೋದು ನೋಡ್ರಿ. ನಮ್ಮ ಅಜ್ಜಿ ಅನ್ನಕತ್ತಾರ ನಿಮ್ಮ ಪಪ್ಪನ ಫೋನ್ ಕೊಡು ಅಂತ. ಬಟ್ ನಾನು ನನ್ನ ಕೈಯಲ್ಲಿ ಹಿಡಿದಿದ್ದೀನಿ. ಆಯ್ತು, ಇವಾಗ ನಾವು ಡಿ-ಮಾರ್ಟಿಂದ ಹೊರಗೆ ಬಂದಿದ್ವಿ. ಏನು ಮಾಡಕತ್ತಿ ಬೇಬಿ? ಹಿಂಗ್ಯಾಕೆ ನೋಡ್ರಿ ನಮ್ಮ ಅಷ್ಟಿಗೆ ಕಪ್ಪಿ ಚೇಷ್ಟೆಗಳು. ಬಾ ಹೋಗೋಣ. ಸೊ ನಾವು ಯಾವಾಗ್ಲೂ ನೋಡ್ರಿ, ಈಗ ಕಾರ್ ಡಿಕ್ಕಿ ಒಳಗೆ ಹಾಕ್ತಾ ಇದ್ದಾರೆ. ಆಯ್ತು, ನಾವು ಇವಾಗ ನೆಕ್ಸ್ಟ್ ನಮ್ಮ ಸ್ವೀಟಿಯವ್ರ ಮನೆಗೆ ಹೋಗ್ತೀವಿ. ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಗೀತಾಪತಿ ಹೆಂಗ್ಸೆ ನೋಡ್ರಿ, ನಮ್ಮ ಅಷ್ಟೇ ಹಲ್ ನೋಡ್ರಿ, ಕೋತಿ ಕಪಿ ನಮ್ಮ ಮನಿ ಕಪಿ. ಈ ಮಗ ಮೊಮ್ಮಗ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಕಾರ್ನ ತಗೊಂಡು ಹೋಗಕತ್ತೀವಿ. ಯಾರಿಗೆ ವೆಯ್ಟ್ ಮಾಡಕತ್ತೀರಿ? ಹೌದಾ, ಯಾರು? ಓಕೆ. ಸೊ ಯಾವಾಗ್ಲೂ ನಾವು ಈ ಒಂದು ಡಿ-ಮಾರ್ಟಲ್ಲೇ ನಾವು ನಮ್ಗೆ ಬೇಕಾಗಿರೋ ರೇಷನ್ಸ್ ಎಲ್ಲ ತೊಗೊತೀವಿ. ಒಂದು 2 ಮಂತ್ಸಿಗೆ ಒಂದ್ಸಲ ಇಲ್ಲ 3 ಮಂತ್ಸಿಗೆ ಒಂದ್ಸಲ ಬಂದು ರೇಷನ್ನ ನಾವು ಇಲ್ಲೇ ತಗೊಂಡು ಹೋಗ್ತೀವಿ. ಫುಲ್ ಟಯರ್ಡ್ ಆಗೈತಿ ಇವತ್ತು ನನಗೆ. ನಿನ್ನೆನೂ ಸುತ್ತಾಡಿದ್ವಿ, ಇವತ್ತೂ ಸುತ್ತಾಡಕತ್ತೀವಿ. ಸುತ್ತಾಡೋದಾಗೈತಿ. ಅದ್ರಲ್ಲಿ ಬೇರೆ ಡ್ಯೂಟಿ ಬೇರೆ. ನೀವು ಅನ್ಕೋಬೋದು ಯಾಕೆ ಸುತ್ತಾಡ್ತೀವಿ ಅಂತ. ಮತ್ತೆ ಮನೆಗೆ ರೇಷನ್ ಯಾರು ತರಬೇಕು ಅಂದರೆ ಹಂಗಲ್ಲ, ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಬರೀ ಮತ್ತೆ ಮುಂದೆ ಮಾತಾಡೋಣ. ಏನೇನು ತೊಗೊಂಡಿವಿ ಅದನ್ನೆಲ್ಲ ಕಂಪ್ಲೀಟ್ ಆಗಿವು ಅಂತ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಇವಾಗ ನಾವು ನಮ್ಮ ಸಿಸ್ಟರ್ ಇಲ್ಲ ಮನೆಗೆ. ಅವ್ರೇನೋ ಅಡುಗೆ ಸ್ಪೆಷಲ್ ಅಡುಗೆ ಮಾಡಿದ್ದಾರೆ, ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಏನು ಮಾಡಿದ್ದಾರೆ ಅಂತ ಸಹ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಅತ್ತಿ ಮನೆಗೆ ಬಂದಿದ್ದೀವಿ. ಈಗ ಮುಂದೆ ಏನಾಗ್ತದ ಎಲ್ಲ ಬ್ಲಾಗ್ ಮಾಡಿ ತೋರಿಸ್ತೀವಿ. ಏನೋ ಸ್ಪೆಷಲ್ ಮಾಡಿದ್ದಾರೆ ನಮ್ಮ ಸಲ. ಹಸುನೆ ತಾಳ್ತಾ ಇದ್ದಲ್ಲ, ಮಮ್ಮಿ
ಫುಲ್ ಟಯರ್ಡ್. ಐ ಆಮ್ ಸೋ ಟಯರ್ಡ್. ನೋಡ್ರಿ ನಮ್ಮ ಅತ್ತಿ ಇವತ್ತು ನಮ್ಮ ಅತ್ತಿ ಬಿರಿಯಾನಿ ಮಾಡ್ಯಾರ. ಚಿಕನ್ ಬಿರಿಯಾನಿ. ಮ್ಯಾಕ್ಸ್ ಅಂತ ಬೇಗ ನೋಡ್ತಾ ಇದ್ದಾನೆ. ಬಜ್ಜಿ, ಮೊಸರು ಬಜ್ಜಿ ಅನ್ನ ತಿನ್ನಕ್ ಸ್ಟಾರ್ಟ್ ಮಾಡಿದ್ದಾನೆ. ನೋಡಿ ಇಷ್ಟು ದೊಡ್ಡ ಕುಕ್ಕರ್ ಮಾಡ್ಯಾರ. ನಂಗ ಬಿರಿಯಾನಿ ನನ್ನ ಮಿಕ್ಸಿ ಮಿಕ್ಸಿ ಮಿಕ್ಸಿ. ಟೇಸ್ಟ್ ಹೆಂಗಾಗ್ಯಾವ? ಸೂಪರ್ ಆಗತ್ತೆ. ಡ್ಯಾಡ ನಿಂಗೆ ಹೆಂಗ ಅನ್ಸ್ಲತ್ತ? ಮಸ್ತ್ ಸೂಪರ್. ಬಾರೋ ಮೆಸೇಜ್ ತಿನ್ನಿಸ್ತೀನಿ. ಬದಾಮ ಹಾಲು ಬಿಸಿ. ಚಲೋ ಅವ ಗ್ಲಾಸ್ ಒಂಥರ. ನೋಡಕ್ ಕ್ಯೂಟ್ ಅವ. ಗೆಸ್ಟ್ ಬಂದಾಗ ಇನ್ನೊಂದ್ಸಲ 2 ಕೊಡ್ತೀವಿ. ಇಷ್ಟು ರೇಷನ್ಸ್ ತೊಗೊಂಡು ಬಂದಿದ್ದೀವಿ. ನಾಳೆ ಏನೇನು ತೊಗೊಂಡು ಬಂದಿದ್ದೀವಿ ಅದನ್ನು ನನ್ನ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಇವಾಗ ಸ್ವಲ್ಪ ಟಯರ್ಡ್ ಆಗೈತಿ, ಅದಕ್ಕೆ ಶೈನೂ ಅಷ್ಟೇ. ಶೈನ್ದನ್ನು ನಾಳೆ ತೋರಿಸ್ತೀವಿ. ಶೈನು ಓಪನ್ ಮಾಡಬೇಡ, ನಾಳೆ ವಿಡಿಯೋ ಮಾಡಿ ತೋರಿಸೋಣ ಅಂತ. ಓಕೆ. ಆ್ಯಕ್ಚುಲಿ ಶಟಲ್ ತೊಗೊಂಡಾಳ. ಇವಾಗ ಫ್ರೆಶ್ ಆಗಿಬಿಟ್ಟು ವಿಡಿಯೋನ ಆಮೇಲೆ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಟಯರ್ಡ್ ಆಗಿದ್ದೀವಿ. ವಿಡಿಯೋ ಮಾಡಿ ತೋರಿಸೋಷ್ಟು ಪೇಷನ್ಸ್ ಇಲ್ಲ. ಆಲ್ರೆಡಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಮಾರ್ನಿಂಗ್ ಬೇರೆ ಡ್ಯೂಟಿ ಇದೆ. ತೆಗಿಬೇಡಾರೋ ಅಪ್ಪ. ನೋಡಿ ನನ್ನ ಮಗ ನನ್ನ ಮಾತೇ ಕೇಳಲ್ಲ. ಬೇಡ ಇಷ್ಟ ಅವನೇನು ಇದು ಮಾಡೋಕ್ಕೆ ಹೋಗಲ್ಲ, ಅವ್ರ ಇಷ್ಟ. ಸರಿ, ಓಕೆ ಫ್ರೆಂಡ್ಸ್, ಮತ್ತೆ ಸಿಗುವ. ವ್ಲಾಗ್ ನನಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಹೆಂಗಿದೆ ಹೊಸ ವಾರ್ಡ್ ಹೆಂಗಿದೆ? ಚೆನ್ನಾಗಿದೆ. ಫಸ್ಟ್ ಡೇ ಸರ್ಪ್ರೈಸ್. ಹಾಂ, ಜಸ್ಟ್ ಆಗಿದೆ. ಯಾರಿಗಾರು ಹಾರ್ಟ್ ಮಾಡಿದ್ರೆ It's a nice time. ಎಲ್ಲ ಸರ್ ಮಿಸ್ ಮಾಡ್ಕೋತೀವಿ. ಏನಿಲ್ಲ, ಏನು ಅನ್ಕೋಬೇಡ್ರಿ. ನಂದು ವಾರ್ಡ್ ಚೇಂಜ್ ಆಗಿದೆ, ಹಾಗಾಗಿ ಅವರು ನನಗೆ ಸೆಂಡ್ ಆಫ್ ಮಾಡಿ ಕಳಿಸ್ತಾ ಇದ್ದಾರೆ. ಇವ್ರಿಗೆ ಟ್ರಾನ್ಸ್ಫರ್ ಆಗಿದೆ, ಅವ್ರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ, ನಾನು ಬೇರೆ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಮ್ಮ ವಾರ್ಡ್ ಅವರೆಲ್ಲ ಖುಷಿಯಿಂದ ನಮ್ಮನ್ನ ಸೆಂಡ್ ಆಫ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ನಮ್ಮ ಅಳಿಯನ ಕಡೆಯಿಂದ ನಿಮ್ಮೆಲ್ಲರೂ ಹಾಯ್ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವೀಟ್ ಅತ್ತಿ ಮಮ್ಮಿ ನೋಡ್ರಿ ಅಲ್ಲಿ ಡಾಟ್ ಗೇಮ್ ನ ಆಡ್ತಾ ಇದ್ದಾರೆ. ಕಲರ್ ನಮ್ ದಾಡಂದ್ ಹೋಯ್ತು. मैक्स का अब है खेल रहा है. ನಮ್ ಸ್ವೀಟ್ ಅತ್ತಿ ಮತ್ತೆ ಎಲ್ಲರೂ ಹೋಗಿದ್ದಾರೆ. ನಾವು ಇಲ್ಲಿ ನಮ್ಮ ಸ್ವೀಟ್ ಅತ್ತಿ ಅವರೆಲ್ಲ ಮನೆಗೆ ಹೋಗಿದ್ದಾರೆ. ಈಗ ಸ್ವೀಟ್ ಅತ್ತಿ ಅವರೆಲ್ಲ ಅವ್ರ ಮನೆಗೆ ಹೋಗಿದ್ದಾರೆ. ಈಗ ನಾವು ಹಾಸ್ಪಿಟಲಿಗೆ ಬಂದಿದ್ದೀವಿ. ಯಾವ ಹಾಸ್ಪಿಟಲ್ ಅಂದರೆ
ಹಲ್ಲಿಂದು. ಯಾಕಂದರೆ ನಮ್ಮ ಮಮ್ಮಿಗೆ ಹಲ್ಲು ಹುಳ ಹಿಡಿದಿತ್ತು. ಐ ಮೀನ್ ಇದು ಹುಳ ಹಿಡಿದಿತ್ತು. ಆವಾಗ ಸಿಮೆಂಟ್ನ ಹಾಕ್ಕೊಂಡಿದ್ರು. ಈಗ ಅದು ಸಿಮೆಂಟು ಹೊರಗೆ ಬಂದಿದೆ. ಅದಕ್ಕೆ ಅದು ಹಲ್ಲು ನೋಸ್ತಾ ಇದೆ. ಅದಕ್ಕೆ ನಾವು ಈಗ ಮಮ್ಮಿಗೆ ಹಲ್ಲು ಕ್ಲೀನ್ ಮಾಡ್ಸೋಕ್ಕೆ ತೋರ್ಸೋಕ್ಕೆ ಬಂದಿದ್ದೀವಿ. ಮಮ್ಮಿ ತೋರಿಸಿ ಹಂಗೆಲ್ಲ ತೋರಿಸಿ. ಹಲ್ಲು ತುಂಬ ನೋವಾಗ್ತಾ ಇತ್ತು, ಅದಕ್ಕೆ ತೋರಿಸ್ಕೋಬೇಕು ಅಂತೇಳಿ ಡೆಂಟಲ್ಗೆ ಹೋಗಿದ್ದೀವಿ. ಅದಕ್ಕೆ ಅವ್ರು ಹೇಳಿದರು ರೂಟ್ ಕೆನಲ್ ಮಾಡಬೇಕಂತೇಳಿ. ಇವಾಗಿಲ್ಲ, ಮಂಡೇ ಬರೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಯಾವ ಥರ ಬೇಕು, ಮೆಟಲ್ ಬೇಕಾ, ಏನು ಬೇಕು ಅಂತೆಲ್ಲ ಕೇಳಿ ನಮಗೆಲ್ಲ ತೋರಿಸ್ತಾ ಇತ್ತು. ಡಿಸ್ಕಷನ್ ಆಗಿದೆ ಏನೇನೆಲ್ಲ ಹಲ್ಲಿಗೆ ಹಾಕಬೇಕು, ಏನೇನು ಬೇಕು ಮಮ್ಮಿಗೆ ಅಂತ. ಈಗ ಸೀದಾ ಮಂಡೆ ನಾವು ಹೋಗ್ತೀವಿ, ಬನ್ನಿ. ಹೋಗಿ ಬಂದ್ವಿ. ಮಂಡೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಮಂಡೇ ಹೋಗಿ ಮಾಡಿಸ್ಕೋಬೇಕು. ಇವತ್ತು ಸ್ವಲ್ಪ ಟೈಮ್ ಇಲ್ಲ, ಹಂಗಾಗಿ ಮಂಡೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಮಂಡೇ ಹೋಗ್ಬಿಟ್ಟು ರೂಟ್ ಕೆನಲ್ ಮಾಡಿಸ್ಕೋಬೇಕು.